ನಮಸ್ಕಾರ ಎಲ್ರಿಗೂ. ಅರಿಯಿತು ಮನವು ಹೊಸ ಸಂಚಿಕೆಗೆ ಸ್ವಾಗತ. ಇಂದು ನಾವು ಯಾವ ಹಳೆಯ ಆಚಾರ ಹೊಸ ವಿಚಾರ ತಾರ್ಕಿಕತೆಯೊಂದಿಗೆ ನಮ್ಮ ಮುಂದೆ ಬರುತ್ತೆ ನೋಡೋಣ ಬನ್ನಿ. ಗಾಯತ್ರಿ ಮಂತ್ರ ಪಠಿಸುವುದರಿಂದ ಪ್ರಯೋಜನವಿದೆ ತಿಳ್ಕೊಳ್ಳೋಣ. ಮಂತ್ರಗಳಲ್ಲೇ ಅತ್ಯಂತ ಶ್ರೇಷ್ಠವಾದ ಮಂತ್ರ ಗಾಯತ್ರಿ ಮಂತ್ರ ಎಂದು ಪ್ರತೀತಿ ಇದೆ. ಇದರಲ್ಲಿರುವ ಸಂದೇಶ, ಈ ಮಂತ್ರಕ್ಕೆ ಬಳಸಿರುವ ಸ್ವರಗಳು, ಈ ಮಂತ್ರ ಪಠಿಸುವಾಗ ಆಗುವ ಧ್ವನಿಯ ಏರಿಳಿತ, ಶ್ವಾಸೋಚ್ಛ್ವಾಸದ ಮೇಲಾಗುವ ಪರಿಣಾಮ, ಕೊನೆಗೆ ಇದರಿಂದ ಮೆದುಳಿನ ಮೇಲೆ ಹಾಗೂ ದೇಹದ ಆರೋಗ್ಯದ ಮೇಲಾಗುವ ಪ್ರಭಾವವನ್ನು ಗಮನಿಸಿಯೇ ಇದಕ್ಕೆ ಪರಮ ಮಂತ್ರದ ಪಟ್ಟ ನೀಡಲಾಗಿದೆ. ವಿಶ್ವಾಮಿತ್ರ ಋಷಿ ರಚಿಸಿದ ಋಗ್ವೇದದಲ್ಲಿ ಗಾಯತ್ರಿ ಎಂಬ ಛಂದಸ್ಸಿನಲ್ಲಿರುವ ಮಂತ್ರ ಇದಾಗಿರುವುದರಿಂದ ಇದಕ್ಕೆ ಗಾಯತ್ರಿ ಮಂತ್ರ ಎಂಬ ಹೆಸರು ರೂಢಿಯಲ್ಲಿದೆ. ನಮ್ಮ ಬೌದ್ಧಿಕ ಶಕ್ತಿಯನ್ನು ಬೆಳಗು ಎಂದು ಸೂರ್ಯನನ್ನು ಪ್ರಾರ್ಥಿಸುವ ಮಂತ್ರವಿದು. ಹಾಗಾಗಿ ಇದಕ್ಕೆ ಸಾವಿತ್ರಿ ಅಥವಾ ಸವಿತೃ ಮಂತ್ರ ಎಂದು ಹೆಸರು ಇದೆ. ಒಂದು ಅಧ್ಯಯನದ ಪ್ರಕಾರ ಗಾಯತ್ರಿ ಮಂತ್ರವನ್ನು ಸ್ವರಬದ್ಧವಾಗಿ ಪಠಿಸುವಾಗ 1,10,000 ರೀತಿಯಲ್ಲಿ ಧ್ವನಿ ಏರಿಳಿತವಾಗುತ್ತದೆ ಅಂತೆ. ಈ ಏರಿಳಿತ ನಮ್ಮ ಉಸಿರಾಟದ ರೀತಿಯನ್ನು ವಿಶಿಷ್ಟವಾಗಿ ಬದಲಿಸುವ ಹಾಗೂ ಪ್ರಭಾವಿಸುತ್ತದೆ. ಅದು ಅಂತಿಮವಾಗಿ ನಮ್ಮ ಮೆದುಳನ್ನು ಚುರುಕುಗೊಳಿಸುತ್ತದೆ. ಆದ್ದರಿಂದ ಆರೋಗ್ಯದ ಮೇಲೆ ಧನಾತ್ಮಕ ಪ್ರಭಾವ ಉಂಟಾಗುತ್ತದೆ ಎಂದು ಹೇಳಲಾಗಿದೆ. ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಪ್ರತಿದಿನ ಗಾಯತ್ರಿ ಮಂತ್ರ ಪಠಿಸಬೇಕು. ತಂದೆಯ ಮೂಲಕ ಉಪದೇಶ ಪಡೆದೇ ಅದನ್ನು ಜಪಿಸಬೇಕು ಎಂದು ಶಾಸ್ತ್ರ ಹೇಳುತ್ತದೆ. ಆದರೆ ಇಂದು ಆಡಿಯೋ ಕೇಳಿಕೊಂಡು ಅಥವಾ ಪುಸ್ತಕ ನೋಡಿಕೊಂಡು ಇದನ್ನು ಕಲಿಯುವವರು ಇದ್ದಾರೆ. ಅವರು ಗಾಯತ್ರಿ ಮಂತ್ರವನ್ನು ಸ್ವರಬದ್ಧವಾಗಿ ಸರಿಯಾದ ರೀತಿಯಲ್ಲಿ ಪಠಿಸದೇ ಇದ್ದರೆ ಪ್ರಯೋಜನವಿಲ್ಲ. ಏಕೆಂದರೆ ಗಾಯತ್ರಿ ಮಂತ್ರದ ಅಕ್ಷರಗಳಿಗಿರುವಷ್ಟೇ ಪ್ರಾಮುಖ್ಯತೆ ಅದರ ಸ್ವರಕ್ಕೂ ಇದೆ. ಈಗ ತಿಳ್ಕೊಂಡ್ರಲ್ಲ, ಇದೇ ವಿಚಾರನ ನಮ್ಮ ಕನ್ನಡ ವರ್ಣಮಾಲೆ ಅಕ್ಷರಗಳಿಗೂ ಹೇಳ್ತೀವಿ. ನಾವು ಕನ್ನಡ ವರ್ಣಮಾಲೆನ ಉಚ್ಚಾರ ಮಾಡ್ಬೇಕಾದ್ರೆ ಆ ಉಚ್ಛ್ವಾಸ ನಿಶ್ವಾಸಗಳು, ಧ್ವನಿ ಏರಿಳಿತಗಳು ಹೇಗೆ ನಮ್ಮ ಇಡೀ ಬಾಡಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ ಕೂಡ. ಈ ಗಾಯತ್ರಿ ಮಂತ್ರ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಧನ್ಯವಾದಗಳು.